ಮಂಡ್ಯ ಕ್ಷೇತ್ರದ ಜನ ಪ್ರಬುದ್ಧರು. ಮಂಡ್ಯದ ಜನ ನನ್ನ ಕೈ ಹಿಡಿಯುತ್ತಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದ ಜನ ನನ್ನ ಕೈ ಹಿಡಿಯುತ್ತಾರೆ ಅಂತ ಜೆಡಿಎಸ್ನ ಅಭ್ಯರ್ಥಿ, ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಮಂಡ್ಯ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸ್ತಾ ಇದೆ. 8,761 ಕೋಟಿ ರೂಪಾಯಿಯನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದರ ಮೇಲಿನ ಚುನಾವಣೆಗೆ ಹೋಗ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇನ್ನು ನಟರನ್ನ ನಾನು ದುರುಪಯೋಗ ಪಡಿಸಿಕೊಳ್ಳೋದಿಲ್ಲ, ಅವರಾಗಿಯೇ ಬಂದರೆ ನಾನು ಸ್ವಾಗತಿಸುತ್ತೇನೆ. ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಟಾಂಗನ್ನ ಕೂಡ ನೀಡಿದ್ದಾರೆ. ನಾನು ಸಿನಿಮಾ ನಟರನ್ನ ದುರುಪಯೋಗ ಪಡಿಸಿಕೊಳ್ಳೋದಿಲ್ಲ ಅಂತ ಹೇಳುವ ಮುಖಾಂತರ ಮಂಡ್ಯ ಜಿಲ್ಲೆ ಜನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಷಯನೂ ಮತದಾರರು ಪ್ರಬುದ್ಧ ಇದ್ದಾರೆ. ಸೊ ಹಾಗಾಗಿ ಅವರು ನನಗೆ ವಿಶ್ವಾಸ ಇದೆ. ಇವತ್ತು ಕುಮಾರಣ್ಣನ ಮೇಲೆ, ದೇವೇಗೌಡರು ಸಾಹೇಬ್ರ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಒಂದು ಪ್ರೀತಿ ಏನಿದೆ ಅದನ್ನು ನಾನು ಉಳಿಸ್ಕೊತೀನಿ. ಒಂದು ವಿಶ್ವಾಸ ನನ್ನಲ್ಲಿದೆ. ಖಂಡಿತವಾಗ್ಲೂ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ. 8,761 ಕೋಟಿ ಅನುದಾನ ಇವತ್ತು ಸರ್ಕಾರ ಕೊಟ್ಟಿದೆ ಮಂಡ್ಯ ಜಿಲ್ಲೆಗೆ. ಸೊ ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಲ್ಲೇ ಹೋದ್ರು. ಥ್ಯಾಂಕ್ ಯು. ಚಿತ್ರರಂಗದಿಂದ ಯಾರನ್ನಾದರೂ ಪ್ರಚಾರಕ್ಕೆ ಇಲ್ಲ, ನಾನು ಯಾರನ್ನೂ ಆ ಥರ ದುರುಪಯೋಗ ಪಡಿಸ್ಕೊಳ್ಳೋಕೆ ರೆಡಿ ಇಲ್ಲ ಸರ್. ಆದರೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಹೆಬ್ಬಾರಿಯಲ್ಲಿ ಪ್ರಮುಖವಾಗಿ ದೇವೇಗೌಡರ ನಿವಾಸದಲ್ಲಿ ನಿನ್ನೆ ಚರ್ಚೆ ಆಗಿದೆ. ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗಿದ್ರು. ಏನೆಲ್ಲ ಚರ್ಚೆ ಆಯ್ತು? ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹಾಸನ ಮಂಡ್ಯನೇ ಪ್ರಮುಖವಾಗಿ ಆಗಿರ್ಬೇಕು. ಖಂಡಿತ ಪೃಥ್ವಿ, ಈ ವಿಚಾರವಾಗಿ ನಿನ್ನೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಪ್ರಮುಖ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಮೊದಲ ವಿಚಾರವಾಗಿ ಅವ್ರು ತೆಗೆದುಕೊಂಡಿದ್ದಾರೆ ಅಂದ್ರೆ ಮಂಡ್ಯ ಹಾಗೂ ಹಾಸನ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಈ ಸಂದರ್ಭದಲ್ಲಿ ಹೇಳಿಕೆಗಳೇ ಮುಳುವಾಗ್ತಾ ಇದಾವೆ ನಮ್ಮ ಪಕ್ಷಕ್ಕೆ, ಎರಡು ಪಕ್ಷಕ್ಕೂ ಕೂಡ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಯಾರು ಕೂಡ ಅಂತ ಹೇಳಿಕೆಯನ್ನು ನೀಡಬಾರ್ದು ಅಂತೇಳಿ ಖಡಕ್ ಆಗಿ ಒಂದು ಎಚ್ಚರಿಕೆಯನ್ನ ಕೊಡಬೇಕು. ಎಲ್ಲಾ ನಾಯಕರು ಕೂಡ ಯಾವುದೇ ಅಭ್ಯರ್ಥಿ ವಿರುದ್ಧವಾಗಿ ಅಥವಾ ಪಕ್ಷದ ವಿರುದ್ಧವಾಗಿ, ಪರಸ್ಪರ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡಬಾರ್ದು. ಅದರಲ್ಲೂ ಮಂಡ್ಯದಲ್ಲಂತೂ ಸುಮಲತಾ ಅವರ ಯಾರು ಕೂಡ ಯಾರು ಸಚಿವರಿರ್ಲಿ, ಯಾವುದೇ ನಾಯಕರಿರ್ಲಿ, ಏನು ಕೂಡ ಹೇಳಿಕೆಯನ್ನ ಕೊಡಬಾರ್ದು. ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಆ ಹೇಳಿಕೆಯೇ ಚುನಾವಣಾ ಫಲಿತಾಂಶದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ನಿಖಿಲ್ ಸಹಿತ ಮಂಡ್ಯದ ವಿಚಾರವಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನಂತಂದ್ರೆ, ಮಂಡ್ಯದ ಜನ ಪ್ರಬುದ್ಧರಿದ್ದಾರೆ, ನಾನು ಯಾವುದೇ ಚಿತ್ರನಟರನ್ನ ಕರ್ಕೊಂಡ್ಬಂದು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಪರೋಕ್ಷವಾಗಿ ಸುಮಲತಾ ಅವರ ಜೊತೆಯಲ್ಲಿ ಚಿತ್ರನಟರು ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಅವರೆಲ್ಲರೂ ಕೂಡ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ಒಂದು ತಿರುಗೇಟನ್ನ ನೀಡುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಖಿಲ್ ಅವರು ಹೇಳಿದ್ದಾರೆ. ಸ್ಪಷ್ಟವಾಗಿ ನಾನು ನಟರನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಅಕಸ್ಮಾತ್ ಅವರಾಗಿದ್ದೆ ಬಂದು ನನ್ನ ಜೊತೆ ಪ್ರಚಾರ ಮಾಡಿದ್ರೆ ನಾನು ಸ್ವಾಗತಿಸ್ತೀನಿ. ಆದ್ರೆ ನಾನಾಗಿ ಹೋಗಿ ಯಾರನ್ನೂ ಕೂಡ ಕರ್ಕೊಂಡ್ ಬರೋದಿಲ್ಲ. ಮಂಡ್ಯದ ಜನ ಬಹಳ ಪ್ರಬುದ್ಧರಿದ್ದಾರೆ. ಅವ್ರು ಯಾರನ್ನ ಗೆಲ್ಸ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಸಾಕಷ್ಟು ಅಭಿವೃದ್ಧಿ ವಿಚಾರ ಆಗಿದೆ, ಅಭಿವೃದ್ಧಿ ಕೆಲಸವನ್ನ ಮಾಡಿದೀವಿ. ಆ ಒಂದು ಅಭಿವೃದ್ಧಿ ವಿಚಾರವನ್ನ ಇಟ್ಕೊಂಡು ನಾನು ಚುನಾವಣೆಯನ್ನ ಎದುರಿಸ್ತೀನಿ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಸಭೆಯಲ್ಲಿ ನಡೆದಂತ ಚರ್ಚೆಗಳು. ಯಾರು ಕೂಡ ಹೇಳಿಕೆಗಳನ್ನು ಕೊಡಬಾರದು ಅನ್ನೋ ಕಾರಣಕ್ಕಾಗಿ ಈಗ ಚುನಾವಣೆಯನ್ನ ಎಲ್ಲರೂ ಕೂಡ ಒಟ್ಟಾಗಿ ಎದುರಿಸಬೇಕು ಅನ್ನೋ ತೀರ್ಮಾನಕ್ಕೆ ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿರುವಂತಹ ಸುಮಲತಾ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. 20ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸುತ್ತಿದ್ದೇನೆ. ನನ್ನ ನಾಮಪತ್ರ ಸಲ್ಲಿಕೆಗೆ ನೀವೆಲ್ಲರೂ ಕೂಡ ಬರಲೇಬೇಕು ಅಂತ ಫೇಸ್ಬುಕ್ ಮೂಲಕ ಕಾರ್ಯಕರ್ತರಿಗೆ ಕರೆಯನ್ನು ನೀಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಬಳಿಕ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಸಮಾವೇಶ ಕೂಡ ನಡೆಯಲಿದೆ. ಇನ್ನು ಸುಮಲತಾಗೆ ಬೆಂಬಲವನ್ನ ಸೂಚಿಸಿ ಕಿಚ್ಚ ಸುದೀಪ್ ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಕ್ಕನಿಗೆ ನನ್ನ ಬೆಂಬಲ, ನಿಮಗೆ ಒಳ್ಳೆಯದಾಗಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಸುಮಲತಾ ಪರ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಿಂತಿದ್ದು ಮಂಡ್ಯ ಕಣ ರೋಚಕವಾಗಿದೆ.